ಶ್ರೀಗುರುಭ್ಯೋ ನಮಃ ಹರಿ ಓಂ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ ಪೂಜ್ಯಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಪಾದುಕಾಭ್ಯಾಂ ನಮಃ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಶಂಕರ ಭಾನು ವೀಕ್ಷಕರಾದ ತಮ್ಮೆಲ್ಲರಿಗೂ ಕೂಡ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ವೇದಾಂತ ಶಾಸ್ತ್ರ ಆನಂದ ಶಾಸ್ತ್ರ, ವೇದಾಂತ ದರ್ಶನ ಆನಂದ ದರ್ಶನ. ವೇದಾಂತ ದರ್ಶನವನ್ನು ಮತ್ತೆ ಮತ್ತೆ ಅಧ್ಯಯನ ಮಾಡ್ತಾ ಇದ್ದರೆ ನಮ್ಮ ಮನಸ್ಸಿಗೆ ಒಂದು ತೃಪ್ತಿ, ಶಾಂತಿ, ಸಂತೋಷ, ಆನಂದ ಉಂಟಾಗುತ್ತದೆ. ವೇದಾಂತ ದರ್ಶನ ಎನ್ನುವ ಮಾತಿಗೆ ಭಗವದ್ಗೀತಾ, ದಶೋಪನಿಷತ್ತುಗಳು, ವೇದಾಂತ ಮೀಮಾಂಸಾ ಸೂತ್ರಗಳು ಮತ್ತು ಇವುಗಳ ಮೇಲೆ ಭಗವತ್ಪಾದ ಶಂಕರಾಚಾರ್ಯರು ಬರೆದಿರುವಂಥ ಭಾಷ್ಯ ಗ್ರಂಥಗಳು, ಅನಂತರ ಶಂಕರರ ಪರಮ ಗುರುಗಳಾಗಿರುವ ಗೌಡಪಾದಾಚಾರ್ಯರವರು ಮಾಂಡೂಕ್ಯೋಪನಿಷತ್ತಿನ ಮೇಲೆ ಬರೆದಿರುವಂಥ ಸುಮಾರು 200 ಕಾರಿಕೆಗಳು, ಅನಂತರ ಶಂಕರರ ಸಾಕ್ಷಾತ್ ಶಿಷ್ಯರಾದ ಭಗವಾನ್ ಸ್ವರೇಶ್ವರಾಚಾರ್ಯರವರು ಬರೆದಿರುವಂಥ ನೈಷ್ಕರ್ಮ್ಯ ಸಿದ್ಧಿ, ಸಂಬಂಧ ವಾರ್ತಿಕ, ಬೃಹದಾರಣ್ಯಕ ಭಾಷ್ಯ ವಾರ್ತಿಕ, ಅನಂತರ ಪಂಚೀಕರಣ ವಾರ್ತಿಕ ಮಾನಸೋಲ್ಲಾಸ, ಈ ಎಲ್ಲ ಗ್ರಂಥಗಳನ್ನು ಒಟ್ಟಾಗಿ ಸೇರಿಸಿಕೊಂಡು ನಾವು ವೇದಾಂತ ದರ್ಶನ ಅಂತ ಕರೀತೇವೆ. ಇಂದು ನಾನು ಭಗವಾನ್ ಗೌಡಪಾದಾಚಾರ್ಯರವರು ಉಪದೇಶ ಮಾಡಿರುವ ಒಂದು ಶ್ಲೋಕವನ್ನು ತೆಗೆದುಕೊಂಡು ಅದರ ತಾತ್ಪರ್ಯವನ್ನು ತಿಳಿಸಲು ಪ್ರಯತ್ನ ಮಾಡ್ತೇನೆ. ಒಂದು ಪ್ರಸಿದ್ಧವಾದ ಶ್ಲೋಕ. ಅನ್ಯಥಾ ಗೃಹ್ಣತ ಸ್ವಪ್ನಃ ನಿದ್ರಾ ತತ್ವಮಜಾನತಃ ವಿಪರ್ಯಾಸೆ ತಯೋಃ ಕ್ಷೀಣೆ ತುರೀಯಂ ಪದಮಶ್ನುತೆ. ಒಳ್ಳೆ ಸೊಗಸಾದ ಶ್ಲೋಕ, ಸುಂದರವಾದ ಕಾರಿಕೆ. ಭಗವಾನ್ ಗೌಡಪಾದಾಚಾರ್ಯರವರು ಮಾಂಡೂಕ್ಯೋಪನಿಷತ್ತಿಗೆ ವ್ಯಾಖ್ಯಾನವನ್ನು ಮಾಡುವಂಥ ಸಂದರ್ಭದಲ್ಲಿ ಬರೆದಿರುವ ಒಂದು ಶ್ಲೋಕ. ಮತ್ತೊಮ್ಮೆ ಶ್ಲೋಕವನ್ನು ಹೇಳ್ತೇನೆ, ಕೇಳಿ. ಶ್ರೀ ಗೌಡಪಾದಾಚಾರ್ಯ ಉವಾಚ
ಅನ್ಯಥಾ ಗೃಹ್ಣತ ಸ್ವಪ್ನಃ ನಿದ್ರಾ ತತ್ವಮಜಾನತಃ ವಿಪರ್ಯಾಸೆ ತಯೋಃ ಕ್ಷೀಣೆ ವಿಪರ್ಯಾಸೆ ತಯೋಃ ಕ್ಷೀಣೆ ತುರೀಯಂ ಪದಮಶ್ನುತೆ ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ತುಂಬ ಚೆನ್ನಾಗಿದೆ ಅರ್ಥ. ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಈ ಕಾರಿಕೆಗೆ ಅರ್ಥವನ್ನು ಹೇಳುವಾಗ ತುಂಬ ವಿಚಾರವನ್ನು ತಿಳಿಸಿಕೊಟ್ಟಿದ್ದಾರೆ. ಅದನ್ನು ನಾನು ಸಂಕ್ಷೇಪವಾಗಿ ಹೇಳ್ತೇನೆ. ಶ್ಲೋಕಕ್ಕೆ ಪದಚ್ಛೇದವನ್ನು ಮಾಡ್ತೇನೆ, ನೋಡ್ಕೊಳ್ಳಿ. ಅನ್ಯಥಾ ಗೃಹ್ಣತಃ ಸ್ವಪ್ನಃ ನಿದ್ರಾ ತತ್ವಂ ಅಜಾನತಃ ವಿಪರ್ಯಾಸೆ ತಯೋಃ ಕ್ಷೀಣೆ ತುರೀಯಂ ಪದಂ ಅಶ್ನುತೆ. 12 ಪದಗಳಿಂದ ರಚಿತವಾಗಿರುವ ಶ್ಲೋಕವಿದು. 12 ಪದಾತ್ಮಕ ಶ್ಲೋಕ. ಅರ್ಥವೇನು? ಅನ್ಯಥಾ ಗೃಹ್ಣತಃ ಸ್ವಪ್ನಃ. ಯಾವ ಮನುಷ್ಯನು ತನ್ನನ್ನು ಸರಿಯಾಗಿ ತಿಳಿಯದೆ ತನ್ನ ಪರಮಾರ್ಥ ಸ್ವರೂಪವನ್ನು ಅನ್ಯಥಾ ಗ್ರಹಣ ಬೇರೆ ರೀತಿಯಲ್ಲಿ ತಿಳಿದುಕೊಂಡಿದ್ದಾನೆಯೋ, ಪರಬ್ರಹ್ಮ ಸ್ವರೂಪವನ್ನು ನಿರ್ಗುಣ, ನಿರುಪಾಧಿಕ, ನಿರ್ವಿಶೇಷ, ನಿಷ್ಪ್ರಪಂಚ, ಪ್ರತ್ಯಗಾತ್ಮ ಸ್ವರೂಪ ಎಂದು ತಿಳಿಯದೆ ಬ್ರಹ್ಮವನ್ನು ಅನ್ಯಥಾ ಗೃಹ್ಣತಃ ತಪ್ಪಾಗಿ ತಿಳ್ಕೊಂಡಿದ್ದಾನೆ. ಬ್ರಹ್ಮ ಅಂತಂದರೆ ಬಹಳ ದೊಡ್ಡ ವಸ್ತು, ಬ್ರಹ್ಮ ಎನ್ನುವಂಥದ್ದು ಎಲ್ಲೋ ಬಹಳ ದೂರದಲ್ಲಿದೆ, ಬ್ರಹ್ಮಕ್ಕೆ 48 ಕೈಕಾಲುಗಳಿವೆ, ಬ್ರಹ್ಮ 1000 kg ತೂಕ ಇದೆ. ಹೀಗೆ ಅನ್ಯಥಾ ಗೃಹ್ಣತಃ ಬ್ರಹ್ಮವನ್ನು, ಪ್ರತ್ಯಗಾತ್ಮನನ್ನು ಯಾರು ಭಿನ್ನ ಭಿನ್ನವಾಗಿ ತಪ್ಪಾಗಿ ತಿಳಿದುಕೊಂಡಿದ್ದಾರೆಯೋ ಅದಕ್ಕೆ ಹೆಸರು ಸ್ವಪ್ನ. ವೇದಾಂತ ದರ್ಶನದಲ್ಲಿ ಅವಸ್ಥಾತ್ರೆಯ ವಿಚಾರವನ್ನು ಮಾಡ್ತಾರೆ. ಜಾಗ್ರದ ಅವಸ್ಥಾ, ಸ್ವಪ್ನಾವಸ್ಥಾ, ಸುಷುಪ್ತ್ಯವಸ್ಥಾ, ಎಚ್ಚರ, ಕನಸು, ನಿದ್ರೆ. ತುಂಬ ಗಹನವಾದ ವಿಚಾರ, ಅವಸ್ಥಾತ್ರೆಯ ವಿಚಾರ. ವೇದಾಂತ ಶಾಸ್ತ್ರದಲ್ಲಿ ಕನಸು ಎನ್ನುವ ಮಾತಿಗೆ ಅರ್ಥವೇನಪ್ಪ ಅಂದರೆ ಅನ್ಯಥಾ ಗ್ರಹಣಂ ಸ್ವಪ್ನ. ವಸ್ತುವನ್ನು ಇರುವಂತೆ ಸರಿಯಾಗಿ ತಿಳಿಯದೆ ತಪ್ಪಾಗಿ ತಿಳಿದುಕೊಳ್ಳುವುದಕ್ಕೆ ಕನಸು, ಸ್ವಪ್ನ ಎಂದು ಹೆಸರು. ನಿದ್ರಾ ನಾಮ ಕಿಂ? ನಿದ್ರಾ ತತ್ವಮಜಾನತಃ. ಯಾರು ತತ್ವವನ್ನು, ಪರಮಾರ್ಥ ಸ್ವರೂಪವನ್ನು, ಪ್ರತ್ಯಗಾತ್ಮ ಸ್ವರೂಪವನ್ನು ಇರುವಂತೆ ಸರಿಯಾಗಿ ತಿಳಿದುಕೊಂಡಿಲ್ಲವೋ ಅದಕ್ಕೆ ನಿದ್ರಾ ಅಂತ ಹೆಸರು. ಇದನ್ನೇ ನಾವು ಜ್ಞಾನಾಭಾವ ಅಂತ ಕರೀತೇವೆ. ಅವಿದ್ಯಾ ಎಂದರೇನು? ಜ್ಞಾನಾಭಾವ, ವಿದ್ಯಾಭಾವ. ಇರುವಂತೆ ತತ್ವವನ್ನು ಸರಿಯಾಗಿ ತಿಳಿಯದಿರುವುದು ನಿದ್ರೆ. ಆ ವಸ್ತುವನ್ನು ತಪ್ಪಾಗಿ ತಿಳಿಯುವುದು ಸ್ವಪ್ನ. ಯಾಕೆ ಅಂದರೆ ನಮ್ಮೆಲ್ಲರ ಅನುಭವದಲ್ಲಿ ಸ್ವಪ್ನ ಇದೆ, ಕನಸು. ಕನಸಿನಲ್ಲಿ ಏನೇನನ್ನು ಕಾಣುತ್ತಿದ್ದೇವೆಯೋ ಅವೆಲ್ಲವೂ ಕೂಡ ಅನ್ಯಥಾ ಜ್ಞಾನ. ನನ್ನ ಕನಸಿನಲ್ಲಿ ನಾನು ಸಮುದ್ರವನ್ನು ಕಾಣ್ತೇನೆ. ಸಮುದ್ರ ಇದೆಯಾ ಅಲ್ಲೇ? ಇಲ್ಲ. ನನ್ನ ಕನಸಿನಲ್ಲಿ ನಾನು ತಿರುಪತಿ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗಿದ್ದೇನೆ. ಆ ದೇವಸ್ಥಾನ ನಿಜವಾಗಿದೆಯಾ? ಇಲ್ಲ. ನನ್ನ ಕನಸಿನಲ್ಲಿ ನಾನು ಸೂರ್ಯ ನಮಸ್ಕಾರ ಮಾಡ್ತಾ ಇದ್ದೇನೆ. ಅಲ್ಲಿ ಸೂರ್ಯ ಇದ್ದಾನ? ಏನೂ ಇಲ್ಲ. ಇದೋ ನಾನು ಒಬ್ಬನೇ ಚಾಪೆ ಮೇಲೆ ಮಲಿಕೊಂಡಿದ್ದೇನೆ, ಯಾರೂ ಇಲ್ಲ. ಆದರೆ ನನ್ನ ಕನಸಿನಲ್ಲಿ ನಾನು ನೂರಾರು ವಸ್ತುಗಳನ್ನೆಲ್ಲ ನೋಡ್ತಾ ಇದ್ದೇನೆ. ಅದಕ್ಕೆ ಹೆಸರು ಅನ್ಯಥಾ ಗ್ರಹಣಂ. ನಿಜವಾಗಿ ತಾನೊಬ್ಬನೇ ಇರುವಂಥವನು, ತನಗಿಂತ ಭಿನ್ನವಾಗಿ ಏನೇನೂ ಇಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳದೆ ಕನಸಿನಲ್ಲಿ ಅನ್ಯಥಾ ಜ್ಞಾನವುಳ್ಳವರಾಗಿ ಅನೇಕ ಪದಾರ್ಥಗಳನ್ನು ನೋಡ್ತಾ ಇದ್ದೇವಲ್ವೇ? ಆದ್ದರಿಂದ ಅನ್ಯಥಾ ಗ್ರಹಣಕ್ಕೆ, ಮಿಥ್ಯಾಜ್ಞಾನಕ್ಕೆ, ತಪ್ಪು ತಿಳುವಳಿಕೆಗೆ, ಅಧ್ಯಾಸಕ್ಕೆ ಹೆಸರಾಯಿತು ಸ್ವಪ್ನ. ಇನ್ನು ನಿದ್ರಾ ಅಂದ್ರೇನು? ನಮ್ಮ ಕನಸಿನಲ್ಲಿ ನಾವು ದ್ವೈತ ಪ್ರಪಂಚ ನೋಡ್ತಾ ಇರ್ತೇವೆ. ನನ್ನ ನಿದ್ರೆಯಲ್ಲಿ ಏನನ್ನೂ ನೋಡ್ತಾ ಇಲ್ಲ.
ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ ತತ್ ಸುಷುಪ್ತಂ. ಸುಷುಪ್ತಿಯನ್ನ ಕನ್ನಡದಲ್ಲಿ ನನ್ನ ಪರಮ ಪೂಜ್ಯ ಸದ್ಗುರುಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿ ಹೇಳ್ತಾ ಇದ್ರು, ತನಿ ನಿದ್ರೆ, ಗಾಢ ನಿದ್ರೆ. ತುಂಬಾ ಕೆಲಸ ಮಾಡಿ ಆಯಾಸವಾಗ್ಬಿಟ್ಟಿದೆ, ರಾತ್ರಿ 11 ಗಂಟೆ ಮಲಿಕೊಂಡ, ಬೆಳಿಗ್ಗೆ 5 ಗಂಟೆ ಎದ್ದ, ಸುಮಾರು 6 ಗಂಟೆ ನಿದ್ರೆ ಮಾಡಿದ್ದಾನೆ. ಅಪ್ಪ, ನಿದ್ರೆ ಮಾಡಿದೆಯಲ್ಲ, ನಿದ್ರೆಯಲ್ಲಿ ಏನನ್ನು ಕಂಡೆ? ಏನು ಕಾಣಲಿಲ್ಲ ಸ್ವಾಮಿ. ರಾತ್ರಿ ಮಲಿಕೊಂಡೆ, ಬೆಳಿಗ್ಗೆ ಎದ್ದೆ, ಅಷ್ಟೇ ಗೊತ್ತು. ನಿದ್ರೆಯಲ್ಲಿ ಯಾವ ದ್ವೈತ ವಸ್ತುವನ್ನು ಕಾಣಲಿಲ್ಲ ಅಂತಾನೆ. ನಮ್ಮ ಅನುಭವದಲ್ಲೂ ಇದೆ. ನಿದ್ರೆಯಲ್ಲಿ ದ್ವೈತ ಅದರ್ಶನಂ, ಕನಸಿನಲ್ಲಿ ದ್ವೈತ ದರ್ಶನಂ. ಇದನ್ನೇ ಭಗವಾನ್ ಗೌಡಪಾದಾಚಾರ್ಯರು ಅನ್ಯಥಾ ಗೃಹತ ಸ್ವಪ್ನ ನಿದ್ರಾ ತತ್ವಮಜಾನತಃ. ಎಲ್ಲಿ ನಾವು ದ್ವೈತ ಪ್ರಪಂಚವನ್ನು ಕಾಣ್ತಾ ಇದ್ದೇವೆ, ನಾನು ಮತ್ತು ಪುಸ್ತಕ, ನಾನು ಮತ್ತು ಗುರು, ನಾನು ಮತ್ತು ದೇವರು ಅಂಥೇಳಿ ತನಗಿಂತ ಭಿನ್ನವಾಗಿ ದ್ವೈತ ವಸ್ತುವನ್ನ ಕಾಣ್ತಾ ಇದ್ದೇವಲ್ಲ, ಇದು ಅನ್ಯಥಾ ಗ್ರಹಣ. ಇರುವುದು ಒಂದು, ತಪ್ಪಾಗಿ ತಿಳಿತಾ ಇದ್ದೇವೆ. ಇದಕ್ಕೆ ಕನಸು ಅಥವಾ ಸ್ವಪ್ನ ಅಂತ ಹೆಸರು. ನಿದ್ರೆ ಎನ್ನುವ ಮಾತಿಗೆ ಯಾವ ದ್ವೈತವನ್ನು ಕಾಣದಿರುವುದು, ಅದನ್ನೇ ನಾವು ಅವಿದ್ಯಾ ಅಂತ ಕರಿತೇವೆ. ಅವಿದ್ಯಾ ಅಂದ್ರೇನು? ಅಗ್ರಹಣಂ, ಅನವಬೋಧ, ಏನನ್ನೂ ಕಾಣದಿರುವಿಕೆ, ಅದು ನಿದ್ರೆ ಆಯಿತು. ವಿಪರ್ಯಾಸೆ ತಯೋಹೋ ಕ್ಷೀಣೆ, ತಯೋಹೋ ಅನ್ಯಥಾ ಗ್ರಹಣ ಮತ್ತು ಅಜಾನತಿ ಎನ್ನುವಂಥ ಎರಡಲ್ಲಿರುವಂಥ ವಿಪರ್ಯಾಸ, ತಪ್ಪು ತಿಳುವಳಿಕೆ ಹೋಗ್ಬಿಟ್ರೆ, ಯಾವಾಗ ನಮಗೆ ಕನಸೂ ಇಲ್ಲವೋ ನಿದ್ರೆಯೂ ಇಲ್ಲವೋ, ಅಂದ್ರೆ ದ್ವೈತ ದರ್ಶನವನ್ನ ಮಾಡುತ್ತಿಲ್ಲ, ಆತ್ಮನನ್ನ ತಿಳಿದುಕೊಂಡಿಲ್ಲ ಎನ್ನುವಂಥ ಅವಿದ್ಯೆಯೂ ಇಲ್ಲವೋ, ಇದನ್ನೇ ನಾವು ಅನ್ಯಥಾ ಗ್ರಹಣ ಅಗ್ರಹಣ ಅಂತ ಹೇಳ್ತೇವೆ. ಅನ್ಯಥಾ ಗ್ರಹಣವನ್ನೂ ಮೀರಿ ಅಗ್ರಹಣವನ್ನು ಮೀರಿ ನಿಂತಾಗ ತುರೀಯಂ ಪದಮಶ್ನುತೆ, ತುರೀಯ ಪದವನ್ನ ಹೊಂದುತ್ತಾನೆ. ಜ್ಞಾನಿಗಳ ದೃಷ್ಟಿಯಿಂದ ಇದು ಒಂದು ಕನಸು. ಯಾವುದನ್ನ ಎಲ್ಲ ಜನಗಳು ಕೂಡ ಎಚ್ಚರ, ಸತ್ಯ, ಜಾಗೃತ ಅವಸ್ಥಾ ಅಂತ ಮಾಡಿಕೊಂಡಿದ್ದಾರೋ, ಇದು ಬ್ರಹ್ಮಜ್ಞಾನಿಗಳ ದೃಷ್ಟಿಯಿಂದ ಕೇವಲ ಕನಸು. ಏಕೆಂದರೆ ಈ ಎಚ್ಚರದಲ್ಲಿ ನಾವುಗಳು ತನಗಿಂತ ಭಿನ್ನವಾಗಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳನ್ನು ಕಾಣ್ತಾ ಇದ್ದೇವೆ. ನಿಜವಾಗಿ ನೋಡಿದರೆ ಆತ್ಮೈವೇದಂ ಸರ್ವಂ, ಬ್ರಹ್ಮೈವೇದಂ ಸರ್ವಂ, ಈಶಾವಾಸ್ಯಮಿದಂ ಸರ್ವಂ, ವಾಸುದೇವ ಸರ್ವಂ. ಇದು ಅರ್ಥವಾಗಿಲ್ಲ. ಅರ್ಥವಾಗಿಲ್ಲ ಅಂತ ಅಷ್ಟೇ ಅಲ್ಲ, ತಪ್ಪಾಗಿ ತಿಳಿತಾ ಇದ್ದೇವೆ. ಬಿದ್ದಿರುವುದು ಹಗ್ಗದ ತುಂಡು, ಅದರ ಹಾವು ಅಂತ ತಿಳ್ಕೊಂಡ. ಹಗ್ಗ ಎಂದು ತಿಳಿಯದಿರುವುದು ಅಗ್ರಹಣ, ಅಗ್ರಹಣದಿಂದ ಹಾವು ಎಂದು ತಿಳಿಯುವುದು ಭ್ರಾಂತಿ ಜ್ಞಾನ, ಅನ್ಯಥಾ ಜ್ಞಾನ. ಅದೇ ರೀತಿಯಲ್ಲಿ ಎಲ್ಲ ಅಜ್ಞಾನಿಗಳು ಕೂಡ ಈ ಎಚ್ಚರವನ್ನ ಸತ್ಯ ಎಂದು ಮಾಡಿಕೊಂಡಿದ್ದಾರೆ. ಈ ಎಚ್ಚರವು ಜ್ಞಾನಿಗಳ ದೃಷ್ಟಿಯಿಂದ ಕೇವಲ ಕನಸಾಗಿದೆ. ಆ ಕನಸು, ಈ ಎಚ್ಚರ ಎರಡೂ ಕೂಡ ಜ್ಞಾನಿಗಳಿಗೆ ಕನಸಾಗಿದೆ. ಇನ್ನು ಆತ್ಮಸ್ವರೂಪವನ್ನ ಸರಿಯಾಗಿ ತಿಳಿದುಕೊಂಡಿಲ್ಲ. ಯಾರೂ ವಿಚಾರವನ್ನೇ ಮಾಡ್ತಾ ಇಲ್ಲ. ಬೆಳಿಗ್ಗೆ ಎದ್ದ ಕೂಡಲೇ ಕೆಲಸಕ್ಕೆ ಹೋಗಬೇಕು, IT ಕಂಪ್ನಿ ಹೋಗಿ ಅಲ್ಲಿ ಕೆಲಸ ಮಾಡಿ 1 ತಿಂಗಳಿಗೆ 5 ಲಕ್ಷ 10 ಲಕ್ಷ ಸಂಪಾದನೆ ಮಾಡಬೇಕು. ಇಷ್ಟರಲ್ಲಿಯೇ ಕೂತ್ಕೊಂಡಿದ್ದಾರೆಯೇ ಹೊರತು ನಾನು ಅಂದರೆ ಯಾರು, ನನ್ನ ಪರಮಾರ್ಥ ಸ್ವರೂಪವೇನು, ನನಗಿಂತ ಭಿನ್ನವಾಗಿ ಈ ದ್ವೈತ ಪ್ರಪಂಚ ಇದೆಯೋ ಇಲ್ಲವೋ ಎನ್ನುವುದನ್ನು ವಿಚಾರವೇ ಮಾಡ್ತಾ ಇಲ್ಲ. ವಿಚಾರ ಮಾಡದಿರುವುದು ನಿದ್ರೆ, ತಪ್ಪಾಗಿ ತಿಳಿಯುವುದು ಕನಸು. ಈಗ ತೋರುತ್ತಿರುವ ಎಚ್ಚರವನ್ನ ಬ್ರಹ್ಮಜ್ಞಾನಿಗಳು ಕನಸು ಅಂತ ಕರೀತಾ ಇದ್ದಾರೆ, ತಪ್ಪು ತಿಳುವಳಿಕೆಯನ್ನು ಕರೀತಾ ಇದ್ದಾರೆ. ಈ ತಪ್ಪು ತಿಳುವಳಿಕೆ ಕಾರಣ ಯಾವುದು? ತಾನ್ಯಾರು ಎಂಬುದನ್ನ ಶಾಸ್ತ್ರಾಚಾರ್ಯರಿಂದ, ವೇದಾಂತ ಶಾಸ್ತ್ರದಿಂದ
ಸರಿಯಾಗಿ ವಿಚಾರ ಮಾಡಿ ತಿಳಿದುಕೊಳ್ಳದಿರುವುದು. ಒಂದು ಅಗ್ರಹಣ, ಮತ್ತೊಂದು ಅನ್ಯಥಾಗ್ರಹಣ, ಎರಡೂ ಕೂಡ ಅವಿದ್ಯೆಯೇ. ವಿಪರ್ಯಾಸೆ ತಯೋಃ ಕ್ಷೀಣೆ. ಅಗ್ರಹಣ ಅನ್ಯಥಾಗ್ರಹಣಗಳ ವಿಪರ್ಯಾಸವು ಯಾವಾಗ ಕ್ಷೀಣವಾಗುತ್ತೋ, ನನಗೆ ನನ್ನ ಸ್ವರೂಪವು ಅರ್ಥವಾಗಿಲ್ಲ ಎನ್ನುವುದೂ ಇಲ್ಲ. ನನ್ನ ಸ್ವರೂಪ ಅರ್ಥವಾಗೋಯ್ತು. ಏನಂತ? ಅಹಂ ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತ, ಅಜಃ ಅಜರ, ಅಮೃತ, ಅಭಯ, ಅದ್ವಯ, ಆತ್ಮ ಅಸ್ಮಿ. ಸವಾ ಏಷ ಮಹಾನಜ ಆತ್ಮ ಅಜರೋ ಅಮರೋ ಅಮೃತೋ ಅಭಯೋ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ. ಅರ್ಥವಾಯ್ತು. ಆಗ ನನ್ನ ಸ್ವರೂಪದ ಬಗ್ಗೆ ನನಗೆ ಗ್ರಹಣವಿಲ್ಲ ಅಂತ ಇಲ್ಲ. ಯಾವಾಗ ನನ್ನ ನಿಜ ಸ್ವರೂಪ ಅರ್ಥವಾಯಿತೋ, ನನಗಿಂತ ಭಿನ್ನವಾಗಿ ಯಾವ ದ್ವೈತ ವಸ್ತುಗಳು ತೋರುವುದಿಲ್ಲ. ಭ್ರಾಂತಿ ಜ್ಞಾನವೂ ತೊಲಗಿದು. ಹೀಗೆ ಭ್ರಾಂತಿ ಜ್ಞಾನ, ಜ್ಞಾನಾಭಾವವೆಂಬ ವಿದ್ಯೆ ಎರಡೂ ಕೂಡ ಕ್ಷೀಣವಾಗಿ ಬಿಟ್ಟರೆ, ಯಾತರಿಂದ? ವಿವೇಕ ಜ್ಞಾನದಿಂದ. ಅಂಥವನು ತುರೀಯಂ ಪದಮಶ್ನುತಿ, ಬದುಕಿರುವಾಗಲೇ, ಎಚ್ಚರದಲ್ಲಿರುವಾಗಲೇ ತುರೀಯ ಪದವನ್ನು ಹೊಂದುತ್ತಾನೆ. ತುರೀಯ ಅಂದರೆ ನಾಲ್ಕನೇದು. ಒಂದನೇದು ವೈಶ್ವಾನರ ಎಚ್ಚರ, ಎರಡನೇದು ತೈಜಸ ಸ್ವಪ್ನ, ಮೂರನೇದು ಪ್ರಾಜ್ಞಾ ಸುಷುಪ್ತಿ. ಈ ಮೂರನ್ನೂ ಮೀರಿದ ತತ್ವವನ್ನ ತುರೀಯ ಪದ ಅಂತ ಹೇಳ್ತಾರೆ. ನಿಜವಾಗಿ ತುರೀಯ ಎನ್ನುವಂತಹದ್ದು ನಾಲ್ಕನೇದಲ್ಲ. ಮಾಯಾ ಸಂಖ್ಯಾ ತುರೀಯ ಮಂದಿದ್ದ ಶಂಕರಾಚಾರ್ಯ. ಮಾಯಾ ಸಂಖ್ಯಾ ತುರೀಯ, ಇಂಥ ತುರೀಯ ಪದವನ್ನ ಹೊಂದುತ್ತಾನೆ. ಅವನೇ ಬ್ರಹ್ಮಜ್ಞಾನಿ, ಅವನೇ ಆತ್ಮಜ್ಞಾನಿ, ಅವನೇ ಜೀವನ್ಮುಕ್ತ. ಅವನಿಗೆ ತನಗಿಂತ ಭಿನ್ನವಾಗಿ ಯಾವ ದ್ವೈತ ವಸ್ತುಗಳು ಸತ್ಯವಾಗಿ ಇಲ್ಲ ಎನ್ನುವಂಥ ಅನುಭವವಾಗಿದೆ ಅಂತ ಹೇಳ್ತಾರೆ. ಗೌಡಪಾದಾಚಾರ್ಯರ ಅನುಗ್ರಹದಿಂದ, ಸದ್ಗುರುಗಳ ಅನುಗ್ರಹದಿಂದ ನಮ್ಮೆಲ್ಲರಿಗೂ ಇಂಥ ತುರೀಯ ಪದ ಪ್ರಾಪ್ತಿ ಆಗಲಿ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ, ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.